ಮಿತ್ರರೇ ನಮಸ್ಕಾರ. ಮಿತ್ರರೇ, ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಮುಗ್ಗರಿಸಿ ಬಿದ್ದಿದೆ. ಕೇಜ್ರಿವಾಲ್ ಕನಸು ಮನಸ್ಸಿನಲ್ಲೂ ಕೂಡ ಇಂತಹದೊಂದು ಸೋಲು ಬರುತ್ತೆ ಅಂತ ಅಂದುಕೊಂಡಿರಲಿಲ್ಲ. ಸ್ವತಃ ಕೇಜ್ರಿವಾಲ್ ತನ್ನ ವಿಧಾನಸಭಾ ಕ್ಷೇತ್ರವನ್ನು ಕೂಡ ಉಳಿಸ್ಕೊಳ್ಳೋದಕ್ಕಾಗಿಲ್ಲ. ಅವರಿಗೀಗ ವಿಪಕ್ಷದ ನಾಯಕನಾಗೋದಕ್ಕೂ ಅರ್ಹತೆ ಇಲ್ಲದಂತಹ ಸ್ಥಿತಿಗೆ ಬಂದು ಕೇಜ್ರಿವಾಲ್ ನಿಂತ್ಕೊಂಡಿದ್ದಾರೆ. ಮಿತ್ರರೇ, ಕೇಜ್ರಿವಾಲ್ ದೆಹಲಿಯನ್ನ ಸೋತು ಹಿನ್ನಡೆಯನ್ನು ಅನುಭವಿಸ್ತಿದ್ದಾರೆ ಅಂತ ಮಾತ್ರ ಅಂದುಕೊಳ್ಬೇಡಿ. ಕೇಜ್ರಿವಾಲ್ ರಾಜಕೀಯದಲ್ಲೇ ಅತ್ಯಂತ ದೊಡ್ಡ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಅವರಿಗೆ ಪಂಜಾಬ್ನಲ್ಲಿ ಅಧಿಕಾರ ಉಳಿಯುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಈಗಾಗಲೇ ಕಾಂಗ್ರೆಸ್ನವ್ರು ಹೇಳೋದಕ್ಕೆ ಶುರು ಮಾಡಿದ್ದಾರೆ, ಪಂಜಾಬ್ನ ಸರ್ಕಾರ ಶೇಕ್ ಆಗ್ತಾ ಇದೆ, 30 ಜನ MLAಗಳು ನಮ್ಮ ಜೊತೆಗೆ ಟಚ್ನಲ್ಲಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇದ್ದಾರೆ, ಅರವಿಂದ್ ಕೇಜ್ರಿವಾಲ್ ಪಂಜಾಬ್ಗೆ ಬಂದು ಮುಖ್ಯಮಂತ್ರಿ ಆಗ್ತಾರೆ, ಇಲ್ಲಿನ ಭಗವಂತ್ ಮಾನ್ ಕೈಲಿ ರಾಜೀನಾಮೆಯನ್ನು ಕೊಡಿಸ್ತಾರೆ. ಹೀಗೊಂದು ಸುದ್ದಿಯನ್ನು ಕೂಡ ಕಾಂಗ್ರೆಸ್ನವರೇ ಹರಿಬಿಡ್ತಾ ಇದ್ದಾರೆ. ಕಾಂಗ್ರೆಸ್ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಮುಗಿಬೀಳ್ತಾ ಇದೆ. ಪಂಜಾಬ್ನಲ್ಲಿ ಆಮ್ ಆದ್ಮಿಯ ಸೋಲನ್ನು ಕಾಂಗ್ರೆಸ್ ನಾಯಕರು ಸಂಭ್ರಮಿಸ್ತಾ ಇದ್ದಾರೆ. ನೀವು ಪ್ರಿಯಾಂಕಾ ಗಾಂಧಿ ಅವರ ಸ್ಟೇಟ್ಮೆಂಟನ್ನು ನೋಡಿ. ದೆಹಲಿಯ ಜನರಿಗೆ ಸಾಕಾಗಿ ಹೋಗಿತ್ತು, ಅವರು ಬದಲಾವಣೆಯನ್ನು ಬಯಸಿದ್ರು, ಇದೇ ಕಾರಣದಿಂದ ಈ ರಿಸಲ್ಟ್ ಬಂದಿದೆ ಅಂತ. ಮಿತ್ರರೇ, ಪ್ರಿಯಾಂಕಾ ಗಾಂಧಿ BJPಯ ಗೆಲುವನ್ನು ಟೀಕಿಸಿಲ್ಲ. BJP ಗೆದ್ದು ಬಿಡ್ತು ಅಂತ ಅವರು ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇಲ್ಲ. ದೆಹಲಿಯ ಜನರಿಗೆ ಸಾಕಾಗಿ ಹೋಗಿತ್ತು, ನಾನು ಮಾತನಾಡಿದಂಥ ಸಂದರ್ಭದಲ್ಲಿ ಇದು ಗೊತ್ತಾಗ್ತಾ ಇತ್ತು. ಅಂದರೆ ಆಮ್ ಆದ್ಮಿ ಪಕ್ಷ ಸೋಲಬೇಕಾಗಿತ್ತು ಅಂತ ಪ್ರಿಯಾಂಕಾ ಗಾಂಧಿ ಹೇಳಿದ್ರು. ಇಬ್ಬರೂ ಕೂಡ INDIA ಕೂಟದಲ್ಲೇ ಇರುವಂಥವ್ರು. ಈಗ ಪರಸ್ಪರ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ನ ನಡುವೆ ಕಂದಕ ಜಾಸ್ತಿ ಆಗ್ತಾ ಇದೆ, ಆರೋಪ ಪ್ರತ್ಯಾರೋಪಗಳು ಜಾಸ್ತಿ ಆಗ್ತಾ ಇದೆ. ಆಮ್ ಆದ್ಮಿ ಪಕ್ಷವನ್ನು ಸರ್ವನಾಶ ಮಾಡೋದಕ್ಕೆ ಇದು ಸರಿಯಾದ ಸಮಯ ಅಂತ ಕಾಂಗ್ರೆಸ್ ಕೂಡ ಅಂದುಕೊಳ್ತಾ ಇದೆ. ಹಾಗಾದರೆ ಮಿತ್ರರೇ, ಪಂಜಾಬ್ನಲ್ಲಿ ನಿಜಕ್ಕೂ ಕೂಡ ಅಧಿಕಾರ ಬದಲಾಗುತ್ತಾ? ದೆಹಲಿಯ ಸೋಲು ಅಷ್ಟೊಂದು ಪ್ರಭಾವವನ್ನು ಎಲ್ಲ ಕಡೆಯಲ್ಲೂ ಬೀರುತ್ತಾ? ಅರವಿಂದ್ ಕೇಜ್ರಿವಾಲ್ ಈ ದೇಶದಲ್ಲಿ ನರೇಂದ್ರ ಮೋದಿಯನ್ನು ಬಿಟ್ಟರೆ ನಾನೇ ಅನ್ನುವ ರೀತಿಯಲ್ಲಿ ಬಿಂಬಿಸಿಕೊಳ್ತಾ ಇದ್ರಲ್ಲ, ಅದಕ್ಕೆ ಯಾವ ರೀತಿಯಾಗಿ ಏಟು ಬಿದ್ದಿದೆ? ಇದೆಲ್ಲದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ದೆಹಲಿಯ ಒಂದು ಸೋಲು ಈ ದೇಶದಲ್ಲಿ ಎಂತಹ ಪರಿವರ್ತನೆಯನ್ನು ತರುತ್ತೆ, ರಾಜಕೀಯವಾಗಿ ಅದಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ, ಇದೆಲ್ಲದರ ಬಗ್ಗೆ ನಿಮಗೆ ತಿಳಿಸ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇವತ್ತು ಮಿತ್ರರೇ, ನರೇಂದ್ರ ಮೋದಿ ಅವರ ತಾಕತ್ತೇನು? ಗುಜರಾತ್ನಲ್ಲಿ ಅವರು ಯಾವತ್ತು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ರೋ ಅಂದಿನಿಂದ ಇಂದಿನವರೆಗೂ ಕೂಡ ಗುಜರಾತನ್ನು BJPಯ ಭದ್ರಕೋಟೆಯನ್ನಾಗಿ ಮಾಡಿದ್ದಾರೆ. ಅವರೀಗ ದೇಶದ ಪ್ರಧಾನಿಯಾಗಿರಬಹುದು, ಗುಜರಾತ್ನಲ್ಲಿ ಬೇರೆ ಮುಖ್ಯಮಂತ್ರಿ ಬಂದಿರಬಹುದು. ನರೇಂದ್ರ ಮೋದಿ ಅವರು ಇಳಿದ ನಂತರ ಅನೇಕರು ಮುಖ್ಯಮಂತ್ರಿ ಆದರೂ ಕೂಡ ಗುಜರಾತ್ನಲ್ಲಿ ರಿಸಲ್ಟ್ ಏನಾದ್ರು ಬದಲಾಗುತ್ತಾ? ವರ್ಷದಿಂದ ವರ್ಷಕ್ಕೆ ಗುಜರಾತ್ನ ಸಾಧನೆ ಜಾಸ್ತಿ ಆಗ್ತಾ ಇದೆ. ಕಳೆದ ಚುನಾವಣೆಯಲ್ಲಿ ಗುಜರಾತನ್ನು BJP ಕ್ಲೀನ್ ಸ್ವೀಪ್ ಮಾಡಿಬಿಟ್ಟಿದೆ. ಇದು ನರೇಂದ್ರ ಮೋದಿ ಅವರಿಗೆ ರಾಷ್ಟ್ರಮಟ್ಟದಲ್ಲಿ ಶಕ್ತಿ ಕೊಡುತ್ತೆ. ಯಾಕೆಂದರೆ ಮೋದಿ ಅವರ ಮೂಲ ಸ್ಥಾನ ಗುಜರಾತ್ನಲ್ಲಿ ಒಂದು ವೇಳೆ BJP ಏನಾದರೂ ಸೋತ್ ಹೋಗಿದ್ದೆ ಆದರೆ ದೇಶ ಮಟ್ಟದಲ್ಲೇ ನರೇಂದ್ರ ಮೋದಿ ಅವರಿಗೆ ಹಿನ್ನಡೆ ಆಗಿಬಿಡುತ್ತೆ. ಅಂದರೆ ನಿಮ್ಮ ಮೂಲ ರಾಜ್ಯದ ಗೆಲುವು ಸೋಲು ಒಂದು ಪರ್ಸೆಪ್ಷನ್ ಬಿಲ್ಡ್ ಮಾಡೋದಕ್ಕೆ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಅರವಿಂದ್ ಕೇಜ್ರಿವಾಲ್ಗೂ ಕೂಡ ಹೀಗೆ. ಅರವಿಂದ್ ಕೇಜ್ರಿವಾಲ್ ಪಕ್ಷವನ್ನು ಸ್ಥಾಪನೆ ಮಾಡಿದ್ದೆಲ್ಲಿ, ಮೊದಲು ಅಧಿಕಾರಕ್ಕೆ ಬಂದಿದ್ದೆಲ್ಲಿ? ದೆಹಲಿಯಲ್ಲಿ. 2012ರಲ್ಲಿ ಅವರು ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. 2013ರ ದೆಹಲಿ ಚುನಾವಣೆಯಲ್ಲಿ ಅವರು ಗೆದ್ದು ಬೀಗ್ತಾರೆ. ಮೊದಲ ಚುನಾವಣೆಯಲ್ಲಿ 28 ಸೀಟನ್ನು ಗಳಿಸೋದು ಅಂತಂದ್ರೆ ಅಷ್ಟು ಸುಲಭದ ಮಾತಲ್ಲ. ಆವಾಗ ಅವರಿಗೆ ಅಧಿಕಾರವೂ ಕೂಡ ಸಿಗುತ್ತೆ. ಕಾಂಗ್ರೆಸ್ ಪಕ್ಷದವರು ಬಾಹ್ಯ ಬೆಂಬಲವನ್ನು ಕೊಡ್ತಾರೆ. ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗ್ತಾರೆ. 1.5 ತಿಂಗಳು ಆರಂಭದಲ್ಲಿ ಮುಖ್ಯಮಂತ್ರಿ ಆಗಿದ್ರು. ನಂತರ 2015ರಲ್ಲಿ ಚುನಾವಣೆ ನಡೆಯುತ್ತೆ. ಆ ಚುನಾವಣೆಯನ್ನು ಕ್ಲೀನ್ ಸ್ವೀಪ್ ಮಾಡಿಬಿಡ್ತಾರೆ. ಆ ಚುನಾವಣೆಯಲ್ಲಿ ಅವರಿಗೆ 67 ಸೀಟ್ಗಳು ಬರುತ್ತೆ. ಅನಂತರ 2019ರ ಚುನಾವಣೆಯಲ್ಲಿ ಅವರಿಗೆ ಹಿನ್ನಡೆ ಆಗಿರುತ್ತೆ. ಯಾಕೆ ಕೇಳಿದ್ರೆ 2014ರ ಲೋಕಸಭಾ ಚುನಾವಣೆಯಲ್ಲಿ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಗೆದ್ದಿಲ್ಲದೆ ಇರಬಹುದು, ಆದರೆ ಪಂಜಾಬ್ನಲ್ಲಿ 4 ಸೀಟ್ ಗೆದ್ದಿತ್ತು. ಆದರೆ 2019ರ ಲೋಕಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಕೇವಲ 1 ಸ್ಥಾನವನ್ನು ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ದೆಹಲಿಯಲ್ಲಿ 7ಕ್ಕೆ 7 ಕೂಡ ಆಮ್ ಆದ್ಮಿ ಪಕ್ಷ ಸೋತಿತ್ತು. ಹೀಗಿದ್ರೂ ಸಹ 2020ರಲ್ಲಿ ದೆಹಲಿಯಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತಲ್ಲ, ಆ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಮತ್ತೆ ಗೆದ್ದು ಬೀಗುತ್ತೆ. ಅದೇನು ಸಣ್ಣ ಪುಟ್ಟ ಗೆಲುವಲ್ಲ. 70ರ ಪೈಕಿ 62 ಕ್ಷೇತ್ರವನ್ನ ಕೇಜ್ರಿವಾಲ್ ಗೆದ್ದುಕೊಳ್ತಾರೆ, ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ. ಮಿತ್ರರೇ, ಇದು ಕೇಜ್ರಿವಾಲ್ ಅವರಿಗೆ ಒಂದು ದೊಡ್ಡ ಶಕ್ತಿಯನ್ನು ತಂದುಕೊಡುತ್ತೆ. ಮುಂದೆ 2022ರಲ್ಲಿ ಪಂಜಾಬ್ನಲ್ಲಿ ಚುನಾವಣೆ ನಡೆಯುತ್ತಲ್ಲ, ಆ ಚುನಾವಣೆಯ ಮೇಲೂ ಕೂಡ ದೆಹಲಿ ಗೆಲುವು ಪರಿಣಾಮವನ್ನು ಬೀರುತ್ತೆ. 2022ರ ಫೆಬ್ರವರಿಯಲ್ಲಿ ಪಂಜಾಬ್ ಚುನಾವಣೆ ನಡೀತಲ್ಲ, ಆ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷ ಪಂಜಾಬ್ನ 117 ಕ್ಷೇತ್ರಗಳ ಪೈಕಿ 92 ಕ್ಷೇತ್ರವನ್ನು ಗೆದ್ದುಕೊಳ್ಳುತ್ತೆ. ಏನು ಸಣ್ಣ ಪುಟ್ಟ ಗೆಲುವಾ? 2017ರಲ್ಲಿ 77 ಕ್ಷೇತ್ರವನ್ನು ಗೆದ್ದು ಅಧಿಕಾರವನ್ನು ಹಿಡಿದಿದ್ದಂತಹ ಕಾಂಗ್ರೆಸ್ 2022ರ ಪಂಜಾಬ್ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 18 ಸ್ಥಾನಕ್ಕೆ ಕುಸಿಯುತ್ತೆ. ಇದಕ್ಕೆ ಕಾರಣ ಯಾರು? ಆಮ್ ಆದ್ಮಿ ಪಕ್ಷ. ಅಂದರೆ ಕೇಜ್ರಿವಾಲ್ ದೆಹಲಿಯಲ್ಲಿ ಕೂತ್ಕೊಂಡಿದ್ದ ಕಾರಣದಿಂದಾಗಿ ಇದೆಲ್ಲವೂ ಸಾಧ್ಯ ಆಯಿತು. ಅದಷ್ಟೇ ಅಲ್ಲ ಮಿತ್ರರೇ, ಡಿಸೆಂಬರ್ 2022ರಲ್ಲಿ ಗುಜರಾತ್ನಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಕೇಜ್ರಿವಾಲ್ ಅಲ್ಲಿಗೂ ಹೋಗ್ತಾರೆ. ಅಲ್ಲೂ ಕೂಡ ಪಕ್ಷ ಸಂಘಟಿಸೋದಕ್ಕೆ ಮುಂದಾಗ್ತಾರೆ. ದೊಡ್ಡ ಯಶಸ್ಸು ಸಿಗುತ್ತೆ. ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಗುಜರಾತ್ನಲ್ಲಿ ಒಟ್ಟು 182 ವಿಧಾನಸಭಾ ಕ್ಷೇತ್ರಗಳಿದೆ. 92ನ್ನು ಯಾರು ಗೆಲ್ತಾರೋ ಅವರು ಅಧಿಕಾರಕ್ಕೆ ಬರ್ತಾರೆ. 2022ರ ಚುನಾವಣೆಯಲ್ಲಿ BJP 156 ಕ್ಷೇತ್ರವನ್ನು ಗೆಲ್ಲುತ್ತೆ. ಒಂದು ಪ್ರಚಂಡ ವಿಜಯ BJPಗೆ ಸಿಗುತ್ತೆ. ಆದರೂ ಸಹ 2017ರ ಗುಜರಾತ್ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 77 ಕ್ಷೇತ್ರವನ್ನು ಗೆದ್ದಿತ್ತು. ಅವರೇನಿನ್ನು ಅಧಿಕಾರಕ್ಕೆ ಹತ್ರ ಬಂದುಬಿಟ್ಟಿದ್ರು. 2022ರಲ್ಲಿ ಕಾಂಗ್ರೆಸ್ಸೇ ಗೆಲ್ಲುತ್ತೆ ಅಂತ ಅನೇಕರು ವ್ಯಾಖ್ಯಾನವನ್ನು ಕೂಡ ಮಾಡ್ತಾ ಇದ್ರು. ಆದರೆ ಆಮ್ ಆದ್ಮಿ ಪಕ್ಷ ಯಾವಾಗ ಗುಜರಾತಿಗೆ ಕಾಲಿಡ್ತೋ ಗುಜರಾತ್ನ ಚಿತ್ರಣವೇ ಬದಲಾಯಿತು. ಕಾಂಗ್ರೆಸ್ನ ಶಕ್ತಿ ಸಂಪೂರ್ಣವಾಗಿ ಕುಂದಿ ಹೋಯಿತು.
2017ರಲ್ಲಿ 77 ಕ್ಷೇತ್ರವನ್ನು ಗೆದ್ದಿದ್ದಂತಹ ಕಾಂಗ್ರೆಸ್ 2022ರ ಗುಜರಾತ್ ಚುನಾವಣೆಯಲ್ಲಿ ಕೇವಲ 17 ಕ್ಷೇತ್ರಕ್ಕೆ ಕುಸಿತು. ಯಾಕಂದ್ರೆ ಗುಜರಾತ್ನಲ್ಲಿ ಆಮ್ ಆದ್ಮಿ ಪಕ್ಷ ಬರೋಬ್ಬರಿ 12.92% ವೋಟನ್ನು ಕಾಂಗ್ರೆಸ್ನಿಂದ ಕಿತ್ತುಕೊಳ್ತು. ಜೊತೆಗೆ ಅವರು 5 ಸೀಟುಗಳನ್ನು ಕೂಡ ಗೆದ್ದುಕೊಂಡ್ರು. ಗುಜರಾತ್ನಲ್ಲೂ ಕೂಡ ಆಮ್ ಆದ್ಮಿ ಪಕ್ಷಕ್ಕೆ ಭವಿಷ್ಯ ಇದೆ ಅಂತ ಜನ ಮಾತನಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಒಂದು ಕಡೆ ಪಂಜಾಬ್ನಲ್ಲಿ ಅಧಿಕಾರ ಸಿಗುತ್ತೆ, ಇನ್ನೊಂದು ಕಡೆ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷವೇ ಅಧಿಕಾರದಲ್ಲಿರುತ್ತೆ. ಇತ್ತ ಕಡೆಯಲ್ಲಿ ಗುಜರಾತ್ಗೆ ಬಂದು ಗುಜರಾತ್ನಲ್ಲೂ ಕೂಡ ಸ್ಟ್ರಾಂಗ್ ಆಗಿ ಇವರು ಬೇರು ಬಿಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ದೇಶದ ಜನ ಏನು ಯೋಚನೆ ಮಾಡಿದ್ರು, ಕಾಂಗ್ರೆಸ್ ಪಕ್ಷಕ್ಕೆ ಆಮ್ ಆದ್ಮಿ ಪಕ್ಷ ಪರ್ಯಾಯವಾಗಿ ಬೆಳೀತಾ ಇದೆ. ಮುಂದೆ ಆಮ್ ಆದ್ಮಿ ಪಕ್ಷದ ಕೇಜ್ರಿವಾಲ್ ಅವರು ದೇಶದ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಬಹುದು ಅಂತ ಕೆಲವರು ಮಾತನಾಡ್ತಾ ಇದ್ರು. ರಾಜಕೀಯ ವಿಶ್ಲೇಷಕರು ಕೂಡ ಇದೇ ರೀತಿಯಾಗಿ ವಿಶ್ಲೇಷಣೆ ಮಾಡೋದಕ್ಕೆ ಶುರು ಮಾಡಿದ್ರು. ಕೇಜ್ರಿವಾಲ್ಗೆ ಬಹಳ ದೊಡ್ಡ ಭವಿಷ್ಯ ಇದೆ, ರಾಹುಲ್ ಗಾಂಧಿಗೆ ಪರ್ಯಾಯವಾದಂತಹ ನಾಯಕ ಅಂತ ಕೆಲವರು ಹೇಳೋದಕ್ಕೆ ಶುರು ಮಾಡಿದ್ರು. ಆದರೆ ಯಾವಾಗ ಕೇಜ್ರಿವಾಲ್ ದೆಹಲಿಯಲ್ಲಿ ಸೋತರು, ತನ್ನ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ, ಈಗ ಕೇಜ್ರಿವಾಲ್ ಅವರ ನಾಯಕತ್ವದ ಬಗ್ಗೆಯೇ ಪ್ರಶ್ನೆ ಉದ್ಭವಿಸಿದೆ. ಯಾವ ಮಟ್ಟಿಗೆ ಕೇಳಿದ್ರೆ, ಪಂಜಾಬ್ನಲ್ಲಿ ಇವರ ಸರ್ಕಾರ ಉಳಿಯುತ್ತಾ ಅಂತ ಎಲ್ಲರೂ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಪಂಜಾಬ್ನ ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇದ್ದಾರೆ, ಆಮ್ ಆದ್ಮಿ ಪಕ್ಷದ MLAಗಳು ನಮ್ಮ ಜೊತೆಗೆ ಟಚ್ನಲ್ಲಿದ್ದಾರೆ, ಇಲ್ಲಿನ ಸರ್ಕಾರ ಬಿದ್ದೋಗುತ್ತೆ, ಭಗವಂತ್ ಮಾನ್ ಶೀಘ್ರದಲ್ಲೇ ರಾಜೀನಾಮೆ ಕೊಡ್ತಾರೆ, ಹೀಗೆಲ್ಲ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ದೆಹಲಿ ರಿಸಲ್ಟ್ ಬರ್ತಿದ್ದಂತೆ ಒಂದು ಮಾಧ್ಯಮಕ್ಕೆ ಮಾತನಾಡಿದಂತಹ ಪಂಜಾಬ್ನ ವಿಪಕ್ಷ ನಾಯಕ, ಅಂದ್ರೆ ಕಾಂಗ್ರೆಸ್ನ ನಾಯಕನೂ ಕೂಡ ಹೌದು, ಪ್ರತಾಪ್ ಸಿಂಗ್ ಬಾಜ್ವಾ ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ. ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷದ 30 ಜನ MLAಗಳು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಅವರಿಗೆ ಅವರ ನಾಯಕತ್ವದ ಬಗ್ಗೆ ಯಾವುದೇ ನಂಬಿಕೆ ಇಲ್ಲ. ಪಂಜಾಬ್ನಲ್ಲಿ ಅಡ್ಮಿನಿಸ್ಟ್ರೇಷನ್ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗಿ ಹೋಗಿದೆ, ಭಗವಂತ್ ಮಾನ್ ಮೇಲೆ ಯಾರೂ ವಿಶ್ವಾಸ ಇಟ್ಟಿಲ್ಲ. ಅತ್ತ ಕಡೆಯಲ್ಲಿ ಕೇಜ್ರಿವಾಲ್ ಸೋಲ್ತಿದ್ದಂತೆ ಎಲ್ಲ MLAಗಳು ಕೂಡ ಕಾಂಗ್ರೆಸ್ ಅನ್ನು ಸೇರೋದಕ್ಕೆ ತುದಿಗಾಲ್ನಲ್ಲಿ ನಿಂತಿದ್ದಾರೆ ಅಂತೇಳಿ ಅಲ್ಲಿನ ವಿಪಕ್ಷ ನಾಯಕರಾಗಿರುವಂತಹ ಪ್ರತಾಪ್ ಸಿಂಗ್ ಬಾಜ್ವಾ ಸ್ಟೇಟ್ಮೆಂಟ್ ಕೊಡ್ತಾರೆ. ಇದಕ್ಕೆ ಮುಂದುವರೆದು ಅದೇ ಪ್ರತಾಪ್ ಸಿಂಗ್ ಬಾಜ್ವಾ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಅರವಿಂದ್ ಕೇಜ್ರಿವಾಲ್ ಅವರಿಗೆ ಈಗ ಅಧಿಕಾರ ಇಲ್ಲ, ಅವರು ಅಧಿಕಾರ ಇಲ್ಲದೆ ಹೆಚ್ಚು ದಿನ ಇರೋದಕ್ಕೆ ಸಾಧ್ಯ ಇಲ್ಲ, ಹೀಗಾಗಿ ಅವರು ಪಂಜಾಬ್ಗೆ ಬಂದು CM ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಭಗವಂತ್ ಮಾನ್ ಕೈಲಿ ಪಂಜಾಬನ್ನು ನಡೆಸೋದಕ್ಕೆ ಸಾಧ್ಯ ಇಲ್ಲ, ಆಡಳಿತದಲ್ಲಿ ಅವರು ವಿಫಲವಾಗ್ತಾ ಇದ್ದಾರೆ. ಇದೇ ನೆಪವನ್ನು ಹೇಳಿಕೊಂಡು ಕೇಜ್ರಿವಾಲ್ ಪಂಜಾಬ್ನ ರಾಜಕಾರಣಕ್ಕೆ ಬರ್ತಾರೆ, ಪಂಜಾಬ್ನ ಮುಖ್ಯಮಂತ್ರಿ ಆದರೂ ಕೂಡ ಆಶ್ಚರ್ಯ ಇಲ್ಲ, ನಮ್ಗೆ ಹಾಗೆ ಅನಿಸ್ತಾ ಇದೆ ಅಂತೇಳಿ ಪ್ರತಾಪ್ ಸಿಂಗ್ ಬಾಜ್ವಾ ಹೇಳ್ತಾರೆ. ಮಿತ್ರರೇ, ನಿಮಗನ್ನಿಸಬಹುದು, ಕೇಜ್ರಿವಾಲ್ ಮೂಲತಃ ದೆಹಲಿಯವರು, ದೆಹಲಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥವ್ರು, ಈಗ ಅವರು ಪಂಜಾಬ್ಗೆ ಹೋಗಿ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯವಾ? ಸಂವಿಧಾನದಲ್ಲಿ ಇದಕ್ಕೆಲ್ಲ ಅವಕಾಶ ಇದೆಯಾ ಕೇಳಿದ್ರೆ ಅವಕಾಶ ಇದೆ ಮಿತ್ರರೇ. ನೀವು ಈ ದೇಶದ ಪ್ರಜೆ ಆಗಿದ್ರೆ ಸಾಕು, ನೀವು ಯಾವುದೇ ರಾಜ್ಯದಲ್ಲಿ ಬೇಕಾದರೂ ಮುಖ್ಯಮಂತ್ರಿ ಆಗಬಹುದು. ಹಾಗೆ ನೋಡೋಕೆ ಹೋದ್ರೆ ಕೇಜ್ರಿವಾಲ್ ಏನು ಮೂಲತಃ ದೆಹಲಿಯವರಲ್ಲ, ಅವರು ಹರಿಯಾಣದಿಂದ ಬಂದಂಥವ್ರು. ಅವರು ಹುಟ್ಟಿ ಬೆಳೆದಿದ್ದೆಲ್ಲವೂ ಕೂಡ ಹರಿಯಾಣದಲ್ಲಿ, ಅವರು ರಾಜಕೀಯವಾಗಿ ನೆಲೆ ಕಂಡುಕೊಂಡಿದ್ದು ದೆಹಲಿಯಲ್ಲಿ. ಈಗ ಅವರು ಪಂಜಾಬ್ಗೆ ಹೋಗಿ ಮುಖ್ಯಮಂತ್ರಿ ಆಗಬಾರದು ಅಂತೇನಿಲ್ಲ. ಈ ಹಿಂದೆಯೇ ಚುನಾವಣೆ ಸಂದರ್ಭದಲ್ಲೇ ಕೆಲವರು ಅಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು. ಒಂದು ವೇಳೆ ಕೇಜ್ರಿವಾಲ್ ಏನಾದರೂ ದೆಹಲಿಯಲ್ಲಿ ಸೋತು ಹೋಗಿದ್ದೆ ಆದರೆ ಅವರು ಪಂಜಾಬ್ನ ರಾಜಕಾರಣವನ್ನು ಡಿಸ್ಟರ್ಬ್ ಮಾಡ್ತಾರೆ, ಭಗವಂತ್ ಮಾನ್ ಅವರನ್ನು ಇಳಿಸಿ ಅವರೇ ಮುಖ್ಯಮಂತ್ರಿ ಆಗೋದಕ್ಕೆ ಟ್ರೈ ಮಾಡ್ತಾರೆ ಅಂತ ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು. BJP ಅವರೇ ಟೀಕೆ ಮಾಡ್ತಾ ಇದ್ರು. ಈಗ ಪಂಜಾಬ್ನ ವಿಪಕ್ಷ ನಾಯಕನಾಗಿರುವಂತಹ ಪ್ರತಾಪ್ ಸಿಂಗ್ ಬಾಜ್ವಾ ಹೇಳ್ತಾರೆ, ಪಂಜಾಬ್ನಲ್ಲಿ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ, ಆಮ್ ಆದ್ಮಿ ಪಕ್ಷದ ಒಳಗೆ ಭಿನ್ನಮತ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇದನ್ನೇ ಬಂಡವಾಳ ಮಾಡಿಕೊಂಡು, ಅಂದ್ರೆ ಪಕ್ಷವನ್ನು ಉಳಿಸೋದಕ್ಕೋಸ್ಕರವಾಗಿ ನಾನು ಪಂಜಾಬ್ನ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾ ಇದ್ದೀನಿ, ಪಕ್ಷ ಉಳಿಸಲು ನನ್ನ ಈ ತೀರ್ಮಾನ ಅನಿವಾರ್ಯ ಅಂತ ಹೇಳ್ಕೊಂಡು ಕೇಜ್ರಿವಾಲ್ ಪಂಜಾಬ್ಗೆ ಬಂದು ಮುಖ್ಯಮಂತ್ರಿ ಆಗ್ತಾರೆ ಅಂತ ಅವರೊಂದು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರವಾಗಿ ಕೇಜ್ರಿವಾಲ್ ಹಾಗೆ ಮಾಡ್ತಾರೆ ಅಂತ ನನಗೆ ಅನ್ಸೋದಿಲ್ಲ. ಪಂಜಾಬ್ನ ರಾಜಕಾರಣದಲ್ಲಿ ಎಂಟ್ರಿ ಆಗ್ತಾರೆ, ಅಲ್ಲೇನೋ ಡಿಸ್ಟರ್ಬ್ ಮಾಡ್ತಾರೆ ಅಂತ. ಆದರೆ ದೆಹಲಿಯಲ್ಲಿ ಕೇಜ್ರಿವಾಲ್ ಅವರ ಸೋಲಿದೆಯಲ್ಲ, ಇದು ಪಂಜಾಬ್ನ ಮೇಲೆ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುತ್ತೆ. ಪಂಜಾಬ್ನಲ್ಲಿ ಆ ಸರ್ಕಾರ ಸ್ಥಿರವಾಗಿರುತ್ತೆ ಅಥವಾ ಇನ್ನೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಅಂತ ಯಾವ ಕಾರಣಕ್ಕೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಪಂಜಾಬ್ ಅನ್ನು ಕೂಡ ಆಮ್ ಆದ್ಮಿ ಪಕ್ಷ ಕಳೆದುಕೊಳ್ಳುವಂತಹ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಇನ್ನು ಗುಜರಾತ್ನಲ್ಲೆಲ್ಲ ಆಮ್ ಆದ್ಮಿ ಪಕ್ಷ ಹೆಚ್ಚೇನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಕಾಂಗ್ರೆಸ್ಗೆ ಪರ್ಯಾಯವಾಗ್ತೀವಿ, ಗುಜರಾತ್ನಲ್ಲೂ ಅಧಿಕಾರಕ್ಕೆ ಬರ್ತೀವಿ, ಈ ಕನಸೆಲ್ಲ ಮರೆತು ಬಿಡಬೇಕು. ಯಾಕೆಂದ್ರೆ ದೆಹಲಿಯಲ್ಲೇ ಇವರು ಮೂಲವಾಗಿ ಸೋತು ಬಿಟ್ಟಿದ್ದಾರೆ. ಕೇಜ್ರಿವಾಲ್ ಅವರ ನಾಯಕತ್ವವನ್ನು ದೆಹಲಿ ಜನ ಒಪ್ಕೊಂಡಿಲ್ಲ. ಇದು ಅವರಿಗೆ ಒಂದು ನೆಗೆಟಿವ್ ಆಗಿ ಪರಿಣಮಿಸುತ್ತೆ. ಮಿತ್ರರೇ, ಇದನ್ನ ಕಾಂಗ್ರೆಸ್ ಕೂಡ ಬಯಸ್ತಾ ಇತ್ತು. ಕಾಂಗ್ರೆಸ್ ಅವರಿಗೆ ಆಮ್ ಆದ್ಮಿ ಪಕ್ಷ ಕೊಲ್ಯಾಪ್ಸ್ ಆಗ್ತಾ ಇರುವಂತದ್ದು ಬಹಳ ಖುಷಿ ಕೊಟ್ಟಿದೆ. ಯಾಕಂತಂದ್ರೆ ಆಮ್ ಆದ್ಮಿ ಪಕ್ಷದ ಗೆಲುವಿದೆಯಲ್ಲ, ಇದು ಕಾಂಗ್ರೆಸ್ ಪಕ್ಷದ ಸೋಲು. ಎಲ್ಲೆಲ್ಲಿ ಆಮ್ ಆದ್ಮಿ ಪಕ್ಷ ಎಮರ್ಜ್ ಆಗ್ತಾ ಇದೆಯೋ ಅಲ್ಲೆಲ್ಲ ಕಾಂಗ್ರೆಸ್ ಪಕ್ಷ ಸರ್ವನಾಶ ಆಗ್ತಾ ಇದೆ. ನೀವೇ ಬೇಕಾದ್ರೆ ಉದಾಹರಣೆಯನ್ನು ತೆಗೆದುಕೊಳ್ಳಿ. ದೆಹಲಿಯಲ್ಲಿ ಮೊದಲು ಅಧಿಕಾರದಲ್ಲಿದ್ದಿದ್ಯಾರು? ಕಾಂಗ್ರೆಸ್ನವರು. 2013ರಲ್ಲಿ ಆಮ್ ಆದ್ಮಿ ಪಕ್ಷ ಅಲ್ಲಿಗೆ ಬರುತ್ತೆ, ಕಾಂಗ್ರೆಸ್ ಹಂತ ಹಂತವಾಗಿ ಕೊಲ್ಯಾಪ್ಸ್ ಆಗಿ ಹೋಗುತ್ತೆ. 2013ರಲ್ಲಿ ಕಾಂಗ್ರೆಸ್ 8 ಸೀಟನ್ನು ಗೆದ್ದಿತ್ತು. ಅದಾದ ನಂತರ ನಡೆದಂತಹ 3 ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಶೂನ್ಯ ಸಾಧನೆಯನ್ನು ಮಾಡಿದೆ. ಕಾಂಗ್ರೆಸ್ನ ವೋಟ್ಗಳು ಎಲ್ಲಿಗೆ ಶಿಫ್ಟ್ ಆಗಿದೆ ಕೇಳಿದ್ರೆ ಕಂಪ್ಲೀಟ್ ಆಗಿ ಆಮ್ ಆದ್ಮಿ ಪಕ್ಷಕ್ಕೆ ಶಿಫ್ಟ್ ಆಗಿದೆ. ಪಂಜಾಬ್ನಲ್ಲೂ ಇದೇ ಆಗಿದ್ದು. ಪಂಜಾಬ್ನಲ್ಲಿ ಅಧಿಕಾರದಲ್ಲಿದ್ದು ಕಾಂಗ್ರೆಸ್, ಅವರ ಅಧಿಕಾರವನ್ನು ಕಿತ್ತುಕೊಂಡಿದ್ದು, ಅವರ ವೋಟ್ ಶೇರನ್ನು ಕಿತ್ತುಕೊಂಡಿದ್ದು ಇದೇ ಆಮ್ ಆದ್ಮಿ ಪಕ್ಷ. ಗುಜರಾತ್ನಲ್ಲೂ ಕೂಡ, ಗುಜರಾತ್ನಲ್ಲಿ ಕಾಂಗ್ರೆಸ್ ವಿಪಕ್ಷವಾಗಿತ್ತು, ಆ ವಿಪಕ್ಷದ ವೋಟ್ಗಳನ್ನೇ ಆಮ್ ಆದ್ಮಿ ಪಕ್ಷ ಕಿತ್ತುಕೊಳ್ತು. ಬಿಜೆಪಿಯ ವೋಟನ್ನು ಕಿತ್ತುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಿಜೆಪಿಯ ಸಾಂಪ್ರದಾಯಿಕ ಮತಗಳೇನಿದಾವೆ ಅದು ಬಿಜೆಪಿಗೆ ಹೋಗುತ್ತೆ.
ಅದು ಆಮ್ ಆದ್ಮಿ ಪಕ್ಷಕ್ಕೆ ಬರೋದಿಲ್ಲ. ಯಾರಿಗೆ ಲಾಸ್ ಆಗ್ತಾ ಇದೆ ಕೇಳಿದ್ರೆ ಅದು ಕಾಂಗ್ರೆಸ್ಗೆ ಲಾಸ್ ಆಗ್ತಾ ಇದೆ. ಹೀಗಾಗಿ ಆಮ್ ಆದ್ಮಿ ಪಕ್ಷ ಈಗ ಶಕ್ತಿ ಕಳೆದುಕೊಳ್ತಾ ಇರುವಂತಹದ್ದು ಕಾಂಗ್ರೆಸ್ಗೆ ಬಹಳ ಖುಷಿ ಕೊಟ್ಟಿದೆ. ಇದು ಮಿತ್ರರೇ ಮುಂದೆ INDIA ಕೂಟದಲ್ಲಿ ದೊಡ್ಡ ಬಿರುಕಿಗೆ ಕಾರಣ ಆಗುತ್ತೆ. ಮಮತಾ ಬ್ಯಾನರ್ಜಿ ಏನ್ ಅಂದ್ಕೊಂಡಿದ್ರು, ಕೇಜ್ರಿವಾಲ್ ಇನ್ನೂ ಒಂದು 3-4 ರಾಜ್ಯದಲ್ಲಿ ಶಕ್ತಿಯನ್ನು ಪಡೆದುಕೊಳ್ತಾರೆ, ಮುಂಬರುವಂತಹ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಬೇರೆ ಬೇರೆ ರಾಜ್ಯಕ್ಕೆ ವಿಸ್ತರಣೆ ಆಗುತ್ತೆ. ದೆಹಲಿ, ಹರಿಯಾಣ, ಪಂಜಾಬ್, ಗುಜರಾತ್ ಹೀಗೆ ಆಮ್ ಆದ್ಮಿ ಪಕ್ಷ ಇನ್ನಷ್ಟು ರಾಜ್ಯದಲ್ಲಿ ವಿಸ್ತರಣೆ ಆಗುತ್ತೆ. ಇದೇ ಕಾರಣದಿಂದ ಕಾಂಗ್ರೆಸ್ಗಿಂತಲೂ ಕೂಡ ಕೇಜ್ರಿವಾಲ್ ಮುಖ್ಯ ಅಂತ ಮಮತಾ ಬ್ಯಾನರ್ಜಿಗೆ ಅನಿಸ್ತಾ ಇತ್ತು. ಅದೇ ಕಾರಣದಿಂದಲೇ ಅವರು ಕೇಜ್ರಿವಾಲ್ಗೆ ನಿರಂತರವಾಗಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದು. ಕೇಜ್ರಿವಾಲ್ ಅವರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿಸೋದಕ್ಕೂ ಕೂಡ ಮಮತಾ ಬ್ಯಾನರ್ಜಿಗೆ ಯಾವುದೇ ರೀತಿಯಲ್ಲೂ ವಿರೋಧ ಇರಲಿಲ್ಲ. ಈಗ ಅದೇ ಮಮತಾ ಬ್ಯಾನರ್ಜಿಗೆ ಏನು ಅನಿಸ್ತಾ ಇದೆ, ಕೇಜ್ರಿವಾಲ್ ಅವರನ್ನ ಸೋಲಿಸುವಲ್ಲಿ ಕಾಂಗ್ರೆಸ್ನ ಪಾತ್ರ ದೊಡ್ಡದಾಗಿದೆ. ಕೇಜ್ರಿವಾಲ್ಗೆ ಇಷ್ಟೊಂದು ಹೀನಾಯವಾಗಿ ಸೋಲಾಗುತ್ತೆ ಅಂತಂದ್ರೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ದುಡಿದಿದೆ. ಬಿಜೆಪಿಯ ಬಿ ಟೀಮ್ ಆಗಿ ಇವರು ಕೆಲಸ ಮಾಡಿದ್ದಾರೆ. ನಾಳೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಹೀಗೆ ಆಗುತ್ತೆ. ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ನಮಗೆ ಇದೇ ರೀತಿಯಾಗಿ ಚಳ್ಳೆಹಣ್ಣು ತಿನ್ನಿಸುವಂತಹ ಕೆಲಸವನ್ನು ಮಾಡುತ್ತೆ ಅಂತ ಮಮತಾ ಬ್ಯಾನರ್ಜಿಗೆ ಅನಿಸೋದಕ್ಕೆ ಶುರುವಾಗಿದೆ. ಮಿತ್ರರೇ, ಇದು ಮುಂಬರುವ ದಿನಗಳಲ್ಲಿ INDIA ಕೂಟದಲ್ಲಿ ದೊಡ್ಡ ಬಿರುಗಾಳಿಯನ್ನು ಎಬ್ಬಿಸೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಜೊತೆಗೆ ಆಮ್ ಆದ್ಮಿ ಪಕ್ಷದ ರಾಜಕೀಯ ಭವಿಷ್ಯವೂ ಕೂಡ ಬಹಳ ಡೋಲಾಯಮಾನವಾಗಿ ಕಾಣಿಸ್ತಾ ಇದೆ. ಪಂಜಾಬ್ನಲ್ಲಿ ಏನು ಬೇಕಾದರೂ ಆಗಬಹುದು. ಕೇಜ್ರಿವಾಲ್ ಅಲ್ಲೇನಾದರೂ ಹೋಗಿ CM ಆದರೂ ಅಂತಂದರೆ ಅದು ದೊಡ್ಡ ರಾಜಕೀಯ ಬ್ಲಂಡರ್ ಕೂಡ ಆಗಿ ಹೋಗ್ಬಿಡುತ್ತೆ. ಮಿತ್ರರೇ, ಈ ಎಲ್ಲ ಡೆವಲಪ್ಮೆಂಟ್ಗಳ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.